ಬೇ ಸರೋಜಕ್ಕ ಏನ ಜಯಕ ಬಾ ಅಲ್ಲ ಮನಿಗೆ ಹೊಸ ಸೊಸಿ ಬಂದಾಳ ರಂಗೋಲಿ ನೀ ಹಾಕಕತ್ತೀಯಲ್ಲ ಏನ ಹಾಕಿದ್ರೇನ ಅಕ್ಕಿ ಹಾಕಿದ್ರೇನ ಅಕ್ಕಿ ಎದ್ದು ಜಳಕಕ್ಕೆ ಹೋದ್ಲಾ ಈಗ ನಾನ ಏನಂದೆ ನಾನ ಕಸ ಹೊಡೆದ ನೀರು ಹಾಕಿ ರಂಗೋಲಿ ಹಾಕ್ತೀನಿ ನೀ ಬ್ಯಾಡ ಹೋಗು ಅಂದೆ ಅಲ್ಲ ಪಾಪ ಅದೇ ಮಾಡ್ತತಿ ಅಲ್ಲ ತೀರ ಒಂದು ಮದುವೆ ಆಗಿ ಬರೋದ ನಿನ್ನೆ ಬಂದತಿ ಸಂಜೆ ಮುಂದೆ ಬಂದ್ ಗುಟ್ಲೆ ಅದಕ್ಕೆ ಏನು ಕೆಲಸ ಅಸ್ತಿ ಹೇಳಿ ನೋಡೋಣ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗೈತಿ ಇವತ್ತಾಗಲೇ ರಂಗೋಲಿ ಡಬ್ಬಿ ಎಲ್ಲೈತಿ ಕಸಬರಿಗೆ ಎಲ್ಲೈತಿ ನೀರು ಹೆಂಗೆ ಹೊಡಿಬೇಕು ಅಂಗಳಕ್ಕೆ ಹೊಡ್ಯಾಕೆ ಏನೈತಿ ಇವೆಲ್ಲ ಪಾಪ ಯಾಕೆ ಪಡಿಪಟ್ಲ ಹಚ್ಬೇಕು ಹೋಲಿ ಒಂದು ವಾರ ಹೋಲಿ ಚಂದ ಅಡಿಗೆ ಮನೆಗೆ ಯಾವ್ಯಾವ ಎಲ್ಲೆಲ್ಲದಾವ ಏನು ನೋಡಿ ತಿಳ್ಕೊಲಿ ಅಂಗಳ ಬಗ್ಲ ಕಸ ಹೊಡಿದ್ ನೋಡಿ ರಂಗೋಲಿ ಹಾಕೋದು ನೋಡಿ ತಿಳ್ಕೊಲಿ ಆಕಿಗೇನು ರಂಗೋಲಿ ಹಾಕಕ್ಕೆ ಬರಲ್ಲ ಅಂತ ಮಾಡಿ ಏನು ಕಾರ ಹೊಡಿತಾಳ ರಂಗೋಲಿ ಹಾಕೋದು ಯಾವ ದೊಡ್ಡ ವಿಚಾರ ಅಲ್ಲ ಅದು ಕರೆ ಅನ್ನ ಆದ್ರೂ ಸರೋಜಕ್ಕ ಏನನ್ನ ಮೊದಲನೇ ಸಸಿಗಿಂತ ಎರಡನೇ ಸಸಿ ಮೇಲೆ ಭಾರಿ ಪ್ರೀತಿ ಐತಿ ಅಯ್ಯ ನಿನ್ನ ಬಾಯಾಗ ಪಿನ್ನಲ್ಯಾಕೆ ತೊಳಿಲಿ ಸುಮ್ ಕುಂದ್ರು ಮತ್ತು ನಾನು ಸಸಿ ಮುಂದೆ ಅಂದಿಗಿಂದಿ ಮಾತು ಎರಡನೇ ಸಸಿ ಮೇಲೆ ನನಗಿರೋದು ಪ್ರೀತಿ ಒಂದನೇ ಸೊಸಿನ ಅಲ್ಲದ ಮನೆಗೆ ಬಂದಿತ್ತು ಹಿಡಂಬಿ ಏನು ಆಕಿ ಮೇಲೆ ಪ್ರೀತಿ ಅಲ್ಲ ನನಗೆ ಆಕಿ ಮನುಷ್ಯಾಳ ಅನ್ನಂಗೆ ಬಂದಿದ್ದಿಲ್ಲ ಯಾವಾಗ ಬಾಯಾಗ ಸುಮ್ಮನಿರು ಹೋಲತ್ತಕ್ಕ ಮತ್ತೆ ಅನ್ಬೇಡ ಆಗ ಹೋಗಿದ್ದೀನಿ ಇದಕ್ಕೆ ನೆನಪು ಮಾಡ್ತೀರಿ ನೀವು ಅಯ್ಯೋ ಆತಕ್ಕ ನಾ ಏನು ಅನ್ನಕ್ಕೆ ಹೋಗೋದಿಲ್ಲ ಮಾಡಿ ನಿನ್ನ ಕೆಲಸ ನೀ ಮಾಡ ಆದ್ರೆ ಏನನ್ನ ನಿನ್ನ ಸಸಿ ಗುಂಡಕ್ಕೆ ಕಳ ಅದಾಳ ಚಂದ ಅದಾಳ ಹೋನ ದೊಡ್ಡ ಮಂತ್ಯಾನ ಹುಡುಗಿ ಅಲ್ಲ ಏನು ತುಸ ಬಂಗಾರ ಹಾಕೊಂಡಿದ್ಲ ಯವ್ವ ನಿನ್ನೆ ಮದುವೆಯಾಗ ನೋಡಿದ್ ನಾನು ಅಯ್ಯೋ ಹುಡುಗಿ ಮನಿ ನಿಮ್ಮ ಮನಿ 4 ಪಟ್ಟೈತಿ ದೊಡ್ಡ ಸಂಬಂಧನ ಸಿಕ್ಕತ್ ಬಿಡ ನಿನಗೆ ಏನ ದೇವ್ರ ಪುಣ್ಯ ಒಳ್ಳೆಯವ್ರಿಗೆ ಒಳ್ಳೆಯದು ಯಾಕೆ ಅಂತಾರಲ್ಲ ನಾವು ಮಾಡಿದ ಪುಣ್ಯದ ಫಲ ಎಲ್ಲಿ ಹೋಗತ್ತೆ ಹೇಳಿ ನೋಡೋಣ ಪುಣ್ಯದ ಫಲ ಅಂತ ಈಕಿ ಪುಣ್ಯ ಅಂತ ಆದ್ರೆ ನಾವೇನು ಪಾಪ ಕೇಳಿನಾ ಆಯ್ತಂಗಾರ ನಾ ಬರ್ತೇನೆ ಹೊಟ್ಟಾಗ ಸಂಕಟ ಬಿದ್ದು ಉರಿಯಾಕತ್ತತಿ ಉರಿಲಿ ಬೆಂಗ್ಲಾರಿ ರಂಗೋಲಿ ಅಂತೂ ಹಾಕಿದೆ ನಾಷ್ಟಕ್ಕೆ ಏನು ಮಾಡಲಿ ಆಕೆ ಏನು ಇಷ್ಟ ಅವ ಚಾ ಮಾಡವ ಕುಡಿಯಂಗಾಗೈತಿ ಅಲ್ಲಲ್ಲಿ ಬೆಳಗ್ಗಿಂದ ನೀನು ನೋಡಾತಿ ಕೆಲಸ ಮಾಡಕತ್ತೀನಿ ಚಾ ಮಾಡ್ಬಾರ್ದನ ಹೌದು ನಿನ್ನ ಮಗಳು ಏನು ಮಾಡಕತ್ತಾಳ ಆಕೆ ಏನು ಮಾಡ್ತಾಳ ಮಕ್ಕೊಂಡಾಳ ಹೌದನ ಒಂಚೂರು ನಿಮ್ಮ ಅತ್ತಿಗೆ ಅಲ್ಲಿ ಹಿತ್ಲ ಕಡೆ ಹೋಗ್ಯಾಳ ನೀರು ಹಾಕಿಡು ಅಂತ ಹೇಳಿದ್ನಲ್ಲ ಬಿಸಿನೀರು ಹಾಕಿಟ್ಟಿದ್ದೆ ಹಾಕಿಟ್ಟಿದ್ದೆ ಬಿಸಿನೀರು ಹಂಡೆದಿಂದ ತೋಡಿ ಬಕೆಟಿಗೆ ಹಾಕಿಟ್ಟಿದ್ದೆ ಸೋಪು ಶಾಂಪು ಮತ್ತು ಹೊಸಾದ ಹಲ್ತಿಕ್ಕು ಬ್ರಷ್ ಏನು ಅವನ್ನೆಲ್ಲ ಹೊಸ ಹಾಳಿ ಹರಿದು ಅಲ್ಲಿಟ್ಟಿದ್ದೆ ಆಮೇಲೆ ಬಾಚಿನಿಕಿ ಹೊಸಾದು ತಂದಿದ್ದಿಟ್ಟಿಯಲ್ಲ ಅದನ್ನು ಅವ್ರು ಕೊಣೆಗಿಟ್ಟನಿ ಮತ್ತೆ ಹೊಸಾದೊಂದು ಪಾಂಡ್ಸ್ ಪೌಡರ್ ಡಬ್ಬಿ ಆಮೇಲೆ ಮತ್ತೇನು ಜಡಿಗೆ ಹಾಕೊಳಕ್ಕೆ ಬಹು ಎಲ್ಲ ಹೊಸ ಇಟ್ಟೆ ನೋಡು ಮತ್ತೇನಾರ ಇತ್ತ ಕೆಲಸ ನೀನು ಸೊಸಿದ್ ಮಾಡೋದು ಹಂಗ್ಯಾಕೆ ಮಾತಾಡ್ತಿಲ್ಲ ನೀನು ಸೊಸಿ ಅಂತ ಹಾಗೆಲ್ಲ ಅನ್ಬೇಡ ಎಷ್ಟಾದ್ರಕ್ಕೆ ನಿಮ್ಮ ಅತ್ತಿಗೆಲ್ಲನ ಅಯ್ಯೋ ದೇವ್ರೆ ನಮ್ಮ ಅತ್ತಿಗೆನೇ ನಾ ಏನಿಲ್ಲ ಅನ್ನಲಿಲ್ಲ ನೀನು ತಲೆ ಮೇಲೆ ಕುಂದಿಸ್ಕೊಂಡಿರೋದಕ್ಕೆ ಹಂಗಂದೆ ಅಲ್ಲ ಇವೆಲ್ಲ ಹೊಸ ಇಟ್ಟಿದ್ದಾತು ಈಗ ನಿನ್ನ ಸೊಸಿಗೆ ಇವತ್ತೇನ ನಾದೇನಿ ನನ್ನ ಕಡೆ ನೀರು ಹಾಕ್ಸಿದೆ ನಾಳೆ ನಾನು ಹಾಕ್ಕೊಡ್ತೀನಿ ನಾಡ್ದ ನಾಡ್ದ ನನ್ನ ಕೈಲಿ ಎಷ್ಟು ದಿನ ಆಕತ್ತೆ ಅಷ್ಟು ದಿನ ನಾನು ಸೊಸಿದ ಎಲ್ಲ ಕೆಲಸ ನಾನೇ ಜಾಸ್ತಿ ಮಾಡ್ತೀನಿ ಚಂದಾಗಿ ನೋಡ್ಕೊತೇನೆ ಆಕಿನ ಅವ್ರ ಅಪ್ಪ ಅವ್ರವು ಮಾತು ಕೊಟ್ಟು ಬಂದೇನು ಗೊತ್ತಾನ ಅಬ್ಬಾ ಎಷ್ಟು ಒಳ್ಳೆ ಬುದ್ಧಿ ಬಂದತ್ವೇವ ನಿನಗೆ ಐ ಮಾನಿಗೇಡಿ ನನಗೇನು ಒಳ್ಳೆ ಬುದ್ಧಿ ಇಲ್ಲ ಅಂತ ಮಾಡಿ ಏನು ನನಗಿರೋದ ಒಳ್ಳೆ ಬುದ್ಧಿ ಏನು ಮಾಡ್ಬೇಕು ನನಗೆ ಕೂಡು ಅಂತಾವು ಕುಡಿದ್ವು ಒಳ್ಳೆಯವ್ರು ಕೊಡಲ್ಲ ಅಂತಾರಲ್ಲ ಹಂಗೆ ನನ್ನಂತ ಒಳ್ಳೆ ಅತ್ತಿಗೆ ಒಳ್ಳೆ ಸೊಸಿ ಕುಡಿದ್ದಿಲ್ಲ ಈಗ ಕುಡಿಯಾಳ ಚಂದಾಗಿ ನೋಡ್ಕೊತೇನೆ ಅಷ್ಟೇ ಅಲ್ಲ ಅಷ್ಟಕ್ಕೂ ಸಾಧಾರಣ ಮಂತ್ಯನ ಎಂಥ ಮಂತ್ಯನ ನೀನು ನೋಡಿಯಲ್ಲ ಅಷ್ಟು ದೊಡ್ಡ ಮಂತ್ಯನದಿಂದ ಬಂದು ಇಲ್ಲಿ ಹೊಂದ್ಕೋಬೇಕಂದ್ರೆ ಆಕೆಗೆ ಭಾಳ ಟೈಮ್ ಬೇಕು ಸರಿ ಇಲ್ಲೋಡ ನಾಷ್ಟಕ್ಕೆ ಆ ಶಾವ್ಗಿದು ಚಿತ್ರಾನ್ನ ಮಾಡ್ತೀಯಲ್ಲ ನೀನು ಅದನ್ನು ಮಾಡ ಶಾವ್ಗೆ ಅದ ನಮ್ಮ ಮನ್ಯಾಗ ನೀ ಭಾಳ ರುಚಿ ಮಾಡ್ತೀಯ ಅದನ್ನು ಫೋನ್ಯಾಗೆಲ್ಲ ನೋಡಿ ನನಗೆ ಬರಂಗಿಲ್ಲ ಇವತ್ತೊಂಥರ ರುಚಿಯಾಗಿ ಮಾಡಿಕೊಡೋಣ ನೀ ಶಾವ್ಗೆ ಚಿತ್ರಾನ್ನ ಮಾಡ ನಾ ಕೊಬ್ಬರಿ ಚಟ್ನಿ ಮಾಡ್ತೀನಿ ಮಾಡ್ತೀಯಾ ಆಯ್ತು ಮಾಡ್ಕೊಡ್ತೇನೆ ತಗೋ ಇವತ್ತೊಂದಿನ ಆಮೇಲೆ ಇವತ್ತೊಂದಿನ ಇದ್ದು ನಾಳೆ ನಾನು ಮನೆಗೆ ಹೋಗ್ಕಂಬೆ ಆಯ್ತು ಏನು ಇದ್ದೂರಾಗಲ್ಲ ಮನೆಗೆ ಹೋಗ್ಕನ್ನಕ್ಕೇನು ಊರಿಗೆ ಹೋಗ್ಬೇಕನ್ನಂಗಿಲ್ಲ ಏನಿಲ್ಲ ಬೇಕಾರೆ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ನಿನ್ನ ಗಂಡಗೆ ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ ಅದ್ರಾಗ ಏನು ದೊಡ್ಡಾಗದೈತಿ ಮತ್ತೆ ಯಾವಾಗ ಪುರ್ಸತ್ತಕ್ಕ ಅವಾಗ ಬರುವಂತ ಆಯ್ತು ಆಮೇಲೆ ನನ್ನ ವಿಚಾರ ಇವತ್ತು ರಾತ್ರಿ ಏನು ನೀರು ಮಾಡ್ಬೇಕು ಅವರಿಗೆ ನೆನಪಿರಲಿ ಏನು ಆಯ್ತು ಸರಿ ಹಂಗಾರೆ ಇವತ್ತು ರಾತ್ರಿನೇ ಮಾಡೋಣ ಮತ್ತೆ ನಿನ್ನೆ ಮನೆ ತುಂಬಿಸ್ಕೊಂಡತಿ ನಿನ್ನೆಲ್ಲ ಮುಗ್ದೈತಿ ಮತ್ತು ಮಂದಿಯವ್ರಿಗೂ ಮನೆ ಹೋಗಿ ಬಂದಿತ್ತು ಎಲ್ಲ ಮುಗ್ದೈತಲ್ಲ ಆರಾಮ ನೀರು ಮಾಡಿಬಿಡ ಇವತ್ತು ರಾತ್ರಿ ಹೊಸ ಹಾಸಿಗೆ ಆಮೇಲೆ ಹೊಸ ಬೆಡ್ಶೀಟು ಹೊಸದೊಂದು ದಿಂಬು ಆಮೇಲೆ ಅದು ಅವ್ರ ಮನೆಯಿಂದ ಕೊಟ್ಟಾರಲ್ಲ ಅದು ಎಂಥದ ಕರೋನಾ ಬೆಡ್ ಅದನ್ನು ಹಾಸ್ಬೇಕು ಕರೋನಾ ಬೆಡ್ ಅಲ್ಬೇ ಕರ್ಲಾನ್ ಅಂತದ ಹೆಸರು ಅದೇ ನಮ್ಗೆ ಹೆಸರು ಬರ್ಬೇಕಲ್ಲೇ ಕರ್ಲಾನ ಆ ಬೆಡ್ ಹಾಸಿ ಎಲ್ಲ ಚಲೋತ್ತಂಗೆ ಚೊಕ್ಕ ಮಾಡಿ ಒಗಾತಿ ಮಾಡಿ ಅವ್ನು ಹಾಸಿಡ್ಬೇಕು ಏನೋ ಇವತ್ತು ಹಾಸಿದ್ನು ತೆಗೆದು ಬಿಡ್ಬೇಕು ಅವನ್ನೆಲ್ಲ ಆಮೇಲೆ ತೆಗೆದು ವಾಷಿಂಗ್ ಮಿಷಿನ್ ಐತಲ್ಲ ಅದಕ್ಕೆ ಆ ಬೆಡ್ಶೀಟು ದಿಂಬಿನ ಕವರ್ ಎಲ್ಲ ಹಾಕ್ಬಿಡು ಏನೋ ಅವನ್ನೆಲ್ಲ ಗಾದಿ ತೊಗೊಂಡೋಗಿ ಇಲ್ಲಿ ನಮ್ಮ ಕೊನೆಗೆ ಹಾಕ್ಕೊಂತೇನೆ ಏನು ಹಾಕ್ಕೊಂಡು ಹೊಸ ವಾಸಿಬಿಡು ಏನೋ ಆಯ್ತು ನಡಿ ಪಾಪಕ್ಕೆ ಹೊಟ್ಟಿಸ್ತಿರ್ಬೇಕು ನಿನ್ನ ಮದ್ವೆ ಗದ್ದೆಲ್ಲ ಹೊಡ್ತುಂಬ ಉಣ್ತೋ ಇಲ್ಲ ಪಾಪ ಮೊದಲೇ ಅದಕ್ಕೆ ಹೊಡ್ತುಂಬ ಉಣ್ಣೋದಂದ್ರೆ ಇಷ್ಟ ಏನು ನಡಿ ಮಾಡೋಣ ನಡಿ ಅತ್ತಿಯರ ಅಯ್ಯೋ ಏನವಾ ಅಲ್ಲ ಇನ್ನೊಂದು ಸ್ವಲ್ಪ ತನ ಮಕ್ಕೋಬೇಕು ಬೇಡ ಮದ್ವೆ ಗದ್ಲ ಅದು ಇದು ಅಂತೇಳಿ ಪಾಪ ನಿದ್ಗೆಟ್ಟಿದ್ದೆ ಇನ್ನೊಂಚೂರು ಮಕ್ಕೋಬೇಕು ಬೇಡ ಇಲ್ಲ ನಿದ್ದೆ ಏನು ಬರಲಿಲ್ಲ ಬೇಡ ಅದು ನೀವೇ ರಂಗೋಲಿ ಹಾಕಿದ್ರಾ ನಾನೇ ಹಾಕ್ತಿದ್ನಲ್ಲ ಇರ್ಲಿ ಬಿಡವ ನೀ ಹಾಕಿದ್ರೆ ನಾ ಹಾಕಿದ್ರೇನ ಇದು ನನ್ನ ಮನಿನೂ ಹೌದು ನಿನ್ನ ಮನಿನೂ ಹೌದು ಅದು ಬಿಡು ಹೋಗ್ಲಿ ಅಲ್ಲ ಏನಾತ ಜಳಕತ್ತ ಹೊಟ್ಟೆ ಸತಾ ಹೊಟ್ಟೆ ಹಸ್ತೈತಿ ಅದು ನಾಷ್ಟಕ್ಕೆ ಏನು ಮಾಡಲಿ ಅತ್ತೀರ ನೀವು ಹೇಳಿದ್ರೆ ನಾ ಅದನ್ನೇ ಮಾಡ್ತೀನಿ
ಈ ಬೇಡ ಬೇಡ ಇವತ್ತು ನಿನ್ನ ಸಲುವಾಗಿ ಅಂತೇಳಿ ಬಹಳ ಇಷ್ಟಪಟ್ಟು ನನ್ನ ಮಗಳು ಅದು ಎಂತದ ಶಾವ್ಗಿ ಇದು ಚಿತ್ರಾನ್ನ ಶಾವ್ಗಿ ಚಿತ್ರಾನ್ನ ಮಾಡ್ತಾಳಂತೆ, ಕೊಬ್ಬರಿ ಚಟ್ನಿ ಮಾಡ್ತಾಳಂತೆ. ಅತ್ತಿಗೆ ಮಗೋಸ್ಕರ ನಾನೇ ಮಾಡ್ತೇನೆ ರುಚಿಯಾಗಿ ಅಂತೇಳಿ ಅಂದ್ಲ. ಅದಕ್ಕೆ ಆತವ ಮಾಡ ಅಂದೆ, ಅಷ್ಟೊತ್ತಿಗೆ ನೀ ಬಂದೆ. ಅಬ್ಬಾ 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 ಏನು ಸುಳ್ಳು ಹೇಳ್ತಾಳ ನಮ್ಮವ್ವ. ಅತ್ತಿಯರ ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ? ಕೇಳವ, ಏನತ್ತೆ? ಅದು ಅದು ನನಗೆ ದಿನ ಒಂದಕ್ಕೂ ಸೀರೆ ಉಡೋಕೆ ಆಗಲ್ಲ. ನಂಗೆ ಭಾಳ ಒಂಥರ ಇರಿಟೇಷನ್ ಅನ್ನಿಸ್ತೈತಿ. ಅಂದರೆ ನಂಗೆ ಗಾವ್ ಆಗೋದೇ ಇಲ್ಲ. ಮೊದಲೇ ಸ್ವಲ್ಪ ದಪ್ಪ ಅದೀನಲ್ಲ, ಸೀರೆ ಉಟ್ರೆ ಇನ್ನೂ ಜಾಸ್ತಿ ದಪ್ಪ ಕಾಣಿಸ್ತೀನಿ. ಅದಕ್ಕೆ ನೀವು ಹ್ಞೂ ಅಂದ್ರೆ ನಾನು ಚೂಡಿದಾರ ಹಾಕ್ಕೊಳ್ಳ. ಅಯ್ಯೋ ದೇವ್ರೇ, ಅದಕ್ಕೆ ನಾನು ಕೇಳಕತ್ತೀಯ? ಹಾಕ್ಕೊ ಹೋಗವ, ನಿನ್ನರಿವಿ, ನಿನ್ನಿಷ್ಟ, ನಿನಗೆ ಯಾವ್ದು ಬೇಕಾದ ಹಾಕೋ. ಅಲ್ಲ ಅಂದರೆ ಅವ್ವ ಹೇಳಿತ್ತು, ಮದುವೆ ಆದಮೇಲೆ ಅವ್ರ ಮನೆಗೆ ಬರ್ತಿರ್ತಾರ, ಆಮೇಲೆ ಯಾರು ಅರ್ಶಿನ ಕುಂಕುಮ ಕರಿತಿರ್ತಾರ, ಅದಕ್ಕೆ ಸೀರೆನೇ ಉಟ್ಕೋ, ಹೋದ ತಕ್ಷಣ ನೈಟಿ ಡ್ರೆಸ್ಸು ಅಂತ ಹಾಕ್ಕೊಂಡು ನಿಂದ್ರಬೇಡ ಅಂದಿತ್ತು. ಅದಕ್ಕೆ ನಿಮ್ಮನ್ನೇ ಕೇಳಿದೆ. ಅಯ್ಯೋ, ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಟ್ಟಾಳವ ನಿಮ್ಮವ್ವ. ಏನಿಲ್ಲ, ನಡೀತಿತ್ತು. ಹಂಗೆ ಅಂದ್ರೆ ಯಾರ ಕರೆದ್ರೆ ಬೇಕಾರೆ ಅವಾಗ ಉಟ್ಕೊಂಡು ಹೋಗುವಂತೆ. ಏನು ಈಗ ಬೇಡ, ಇಲ್ಲಾರ ಯಾರು ಕರಿಬೇಕು ಕರ್ದಾಗ ಹೋಗುವಂತ ಹಂಗೆ ಬೇಕಾರೆ. ಏನು ನಿನಗೆ ಯಾವ್ದು ಗಾಮಕ್ಕೆ ಅದ ಅರ್ಬಿ ಹಾಕೋ, ತಲೆ ಕೆಡ್ಸ್ಕೊಳ್ಕೋಬೇಡ. ಬೇಕಾರೆ 5 ನಿಮಿಷ ಕುಂತು ನೀ ಸೀರೆ ಉಟ್ಕೊಂಡ ಮೇಲೆ ಕರ್ಕೊಂಡು ಹೋಗಾರ. ಹಂಗೆ ಕಾಯಕ್ಕಾಗಲ್ಲ ಅಂದ್ರೆ ಬಿಟ್ಬಿಡು, ಅವ್ರ ಮನೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನೀನು ಯಾಕೆ ಮಂದಿ ಸಲಾಗಿ ಬದುಕ್ತಿ? ನಿನಗೆ ಹೆಂಗೆ ಬೇಕಂಗಿರ. ಏನು ಹೋಗಿ ಚೂಡಿದಾರಕ್ಕೋ, ನಾನು ನಾಷ್ಟ ಮಾಡತ್ತೀನಿ, ನಾನು ಹಾಕಿ ಮಾಡಿ ಕರಿತೀನಿ. ನಿಮ್ಮವ್ವ ನಿಮ್ಮಪ್ಪ ಫೋನ್ ಹಚ್ಚಿ ಮಾತಾಡು. ಆಮೇಲೆ ಇನ್ನೊಂದು ವಿಚಾರ, ಇದು ಏನಿಲ್ಲ ಹೋಗುವ. ಸರಿ. ಬೇಡ ಬೇಡ, ಈಗ ಕೇಳಿದ್ರೆ ತಪ್ಪಕತ್ತೆ. ಎಲ್ಲ ಬಂಗಾರ ಬೆಳ್ಳಿ ತೆಗೆದಿಟ್ಟಿರ್ತಾಳೆ ಆಕೆ, ಹಾಗೆಲ್ಲ ಎತ್ತಬೇಕಂತ ಇಡಲ್ಲ. ಎಲ್ಲಿಟ್ಟಿ ಅಂತ ಕೇಳಿ ಹುಷಾರಾಗಿ ತೆಗೆದಿಡವ ಅಂತ ಹೇಳಿ ಚಾವಿ ಹಾಕಿಸಿ ತೆಗೆದಿಡ್ಬೇಕು. ಅಲ್ಲ ನಮ್ಮ ಮನ್ಯಾಗ ಒಯ್ಯಾರ ಯಾರು ಬಿಡು, ಯಾರು ತೊಗೊಳಲ್ಲ, ಆದರೂ ಹೇಳ್ಬೇಕು. ಮತ್ತೆ ತಗರ ಇಟ್ಟು ಏನಾರ ಕಳೆದಿಡದಾಳು, ಯಾಕೆ ಬೇಕು? ಮೊದಲೇ ಬಂಗಾರ ಈ ಪರಿ ತುಟ್ಟೈತಿ. ನಡಿಯ ಹೋಗೋಣ. ಅಲ್ಲವ, ನಾನು ಯಾವಾಗ ಮಾಡ್ತೀನಿ ಅಂದೆ? ಮಾಡಲ್ಲ ಹಂಗಾರ ನೀನು? ಮಾಡ್ತೀನಿ, ನೀನು ಹೇಳಿದ್ ನೋಡಿದ್ರೆ ನಾನೇ ಮಾಡ್ತೀನಿ ಅಂತ ಕುಣದಂಗೆ ಕೇಳಿದೆಲ್ಲ, ಅದಕ್ಕೆ ಕೇಳಿದೆ. ಮತ್ತೆ ನಾನೇ ಮಾಡಂದೆ ಅದಕ್ಕೆ ಮಾಡತ್ತಾಳಂತೆ. ಇರುಡು ಎಷ್ಟೇ ಆದರೂ ಅತಿಗಿನಾದ್ನಿ, ನೀವು ಖುಷಿಯಾಗಿರ್ಬೇಕು. ಅದಕ್ಕೆ ನಿನ್ನ ಸಲಾಗಿ ಹೇಳಿದ್ದ. ಏನ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಬಾಬಾ. ಇದೇ ನಿಲ್ ಕುಂತು ಬಿಟ್ಟಿಯಲ್ಲ. ಅಯ್ಯ, ಅಪರೂಪಕ್ಕೆ ಇಬ್ರು ಮಕ್ಕೊಂಡಾರ, ನಾನು ನನ್ನ ಕೆಲಸ ಮಾಡ್ಕೊಳತ್ತಿದ್ದೆ. ಈಗ ಏನು ಬೇಕು ಹೇಳ್ರಿ ನಿಮಗೆ? ಇಲ್ಲೋಡು ಗೌರಿ, ನಾನು ನೀನು ಇನ್ಮ್ಯಾಗಿ ಕಷ್ಟ ಅನ್ಭವಿಸಿದ್ ಸಾಕು. ಹೌದಾ? ಮತ್ತೆ ಅಲ್ಲ ಗೌರಿ, ಒಂದು ಮಾತು ಹೇಳ್ತೀನಿ, ಅಡ್ಡಡ್ ಮಾತಾಡಂಗಿಲ್ಲ, ಬ್ಯಾಡ ಅಂತ ಹೇಳಂಗಿಲ್ಲ. ನೋಡು ಮತ್ತೆ ಹೇಳಕತ್ತೀನಿ ಈಗ. ಅಲ್ಲ, ಬ್ಯಾಡ ಅಂತ ಹೇಳಂಗಿಲ್ಲ ಅಂತಂದ್ರೆ ಏನಪ್ಪ ಆತ? ಅಡ್ಡಡ್ ಮಾತಾಡಲ್ಲ, ಬ್ಯಾಡ ಅಂತ ಹೇಳಂಗಿಲ್ಲ ಅಂದ್ರೆ ಬ್ಯಾಡ ಅನ್ನೋ ವಿಷಯಕ್ಕೆ ಬ್ಯಾಡನ ಅನ್ಬೇಕಲ್ಲ. ಬ್ಯಾಡ ಅನ್ನಂತ ವಿಷಯನೇ ಅಲ್ಲದು. ಆಯ್ತಪ್ಪ, ಅದೇನು ಹೇಳ್ರಿ. ಏನಂತಂದ್ರ ಇನ್ಮ್ಯಾಗ ನಾವು ದಿಢೀರ್ ಶ್ರೀಮಂತರಾಗದಂತ್ರ ಗ್ಯಾರಂಟಿ. ದಿಢೀರ್ ಶ್ರೀಮಂತರ? ದಿಢೀರ್ ಶ್ರೀಮಂತರು. ಏನಪ್ಪ ಅದ ಸಮಾಚಾರ? ಏನಂತಂದ್ರ ಹೆಂಗೆ ಹೇಳದ್ ನಿಂಗೆ, ನನಗೆ ಒಂದು ಸಿಕ್ಕಿದ್ದ ಇವತ್ತು. ಹೌದಾ? ಅಯ್ಯೋ ದೇವ್ರೇ, ಏನು ಗತಿ ಇರ್ಲಿಲ್ಲ ಅವಂಗ. ಇವತ್ತೇನು 5 ಗುಂಟೆ ಪ್ಲಾಟ್ ತಗೊಂಡು ಅಪಾರ್ಟ್ಮೆಂಟ್ ಕಟ್ಟೋದಂದ್ರೆ ಏನು ಸುಮ್ಮನೆ ವಿಚಾರನ? ಅಷ್ಟು ಹಣ ಆಸ್ತಿ ಬಂಗಾರ. ಅಯ್ಯೋ ದೇವ್ರೆ, ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಾಗ ಓದ್ಸೋದಂದ್ರೆ ನೋಡು, ನಮ್ಮ ನಶೀಬಕ್ಕೆ ಏನೋ ದೇವ್ರು ಒಳ್ಳೇದು ಮಾಡಿ ಸಿಕ್ಕಾನ ಅಂತ ನನಗೆ ಅನಿಸ್ತೈತಿ. ನೀ ಹೆಂಗೆ ಅನ್ನಕಿ? ನಿಂಗೆ ಹೆಂಗೆ ಅನ್ಸಕತ್ತೈತಿ? ಅದೇನ ಸರಿ, ಆದ್ರೆ ಇವೆಲ್ಲ ನಂಬೋದಾ ಅಂತ. ಯಾರ ಹೇಳಿದ್ರೆ ನಂಬ್ತಿದ್ದಿಲ್ಲ ನಾನು. ಪಕ್ಕ ನನ್ನ ದೋಸ್ತಿ ಎಲ್ಲ ಹೇಳಿರೋದು. ಅವ ನನಗೆ ಯಾಕೆ ಸುಳ್ಳು ಹೇಳ್ತಾನ? ಒಂದೇದ್ದು ನಾವು ಏನಾರ ಮೋಸ ಆದ್ರೆ ಅವ್ನು ಹಿಡಿತೀವಂತ ಗೊತ್ತಿಲ್ಲ ನವಂಗ. ಅದು ಕರೇನ್ರಿ. ಮನಿಗೆ ಬಾ ಅಂತ ಹೇಳನಪ್ಪ. ಏನ್ರಿ ಈ ತರ ಡಬಲ್ ಆದ್ರೆ ನಾವು ದೊಡ್ಡ ಶ್ರೀಮಂತರ ಆಗ್ಬೋದಲ್ಲ? ಅದಕ್ಕೆ ಮೊದ್ಲು ಅಣ್ಣಗ ಅದಕ್ಕೆ ಮಗು ಹೇಳ್ತೀನಿ. ಆಮೇಲೆ ಸುನೀಲ್ಗೂ ಗೊತ್ತಾಗತ್ ಬಿಡ. ಮತ್ತೆ ತಂಗಿ ನಮ್ಮ ಮಾವಗೂ ಹೇಳ್ಬಿಡ್ತೀನಿ, ರೊಕ್ಕ ಹಾಕ ಕೈಲಿ ಎಲ್ಲರೂ ಒಂದಿಷ್ಟು ಹಾಕ್ಬೋದಲ್ಲ. ಅಯ್ಯೋ ಇದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು ಇದಕ್ಕೆ. ಯಾಕ ರೀ, ಈಗ ಇದನ್ನೆಲ್ಲ ಹೇಳಕ್ ಹೋಗ್ರಿ. ಅದೆಲ್ಲ ಹಂಗ ಹಿಂಗ ನಂಬಾಗಲ್ಲ, ಅದಾತು ಇದಾತು, ರೊಕ್ಕ ಎಲ್ಲಿ ಹಾಕಕ್ ಹೋಗೋಣಪ್ಪ, ನೀನ ಹಾಕಕತ್ರ ನಮ್ದು ಸೇರ್ಸಿ ಹಾಕ್ಬಿಡು, ಡಬಲ್ ಬಂದಿದ್ರಾಗ ನಿಂದು ಮುರ್ಕೋ ಉಳ್ಕಿದ್ ಕೊಡು, ಇಂಥ ರಾಡಿ. ಆಮೇಲೆ ಅಡ್ಡಡ್ ಮಾತಾಡೋದು, ನಾವು ಮಾಡೋರ್ಗೂ ಮಾಡಕ್ ಬಿಡೋದಿಲ್ಲ. ನಾ ಹೇಳ್ತಾ ಇದೀನಲ್ಲ. ಆಮೇಲೆ ಇನ್ನೊಂದು ವಿಷಯ, ಇದನ್ನ ಯಾರಿದ್ರಿಗೂ ಹೇಳಕ್ ಹೋಗ್ಬೇಡ್ರಿ. ಫಸ್ಟ್ ನಾವು ರೊಕ್ಕ ಮಾಡ್ಕೊಳ್ಳೋಣ, ನಾವು ಶ್ರೀಮಂತರಾಗನ. ಆಮೇಲೆ ಏನ ಹೇಳಿದ್ರು ನಂಬಿಕೆ ಬರ್ತೈತಿ ಯಾರಿಗೆ ಆದ್ರೂ. ಏನ ಅಯ್ಯ ಬಿಡು, ಇವೆಲ್ಲ ನನ್ಗೆ ಯಾಕ ಇವೆಲ್ಲ ಸರಿ ಅನ್ಸೋಲ್ದಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಮಾತಾಡ್ತಾರ. ಅದೇ ನಾವು ನಾಳೆ ಒಂದ್ ಸ್ವಲ್ಪ ರೊಕ್ಕ ಮಾಡ್ಕೊಂಡು ಕಾರು ಬಂಗ್ಲಿ ಅಂತ ಮಾಡ್ಕೊಂಡ್ವಿ ಅನ್ಕೋ, ಅಯ್ಯೋ ಶಿವಲಿಂಗ ಇಷ್ಟೆಲ್ಲ ಮಾಡಿದಕ್ಕೆ ರೊಕ್ಕೆಲಿಂದ ಬಂತಲಾ, ಹಿಂಗ್ಲಾ ಏನ್ಲಾ ಅಂತ ಕೇಳ್ತಾರಲ್ಲ, ಅವಾಗ ಹಿಂಗ ಅಂತ ಹೇಳ. ಬೇಕಾದ್ರೆ ಹಾಕ್ಲಿ, ಬೇಡಾರ್ ಬಿಡ್ಲಿ. ಆದ್ರೆ ಈಗಿಂದ ಹೀಗೆ ನೀವು ಮಾತ್ರ ಇದ್ರ ಕೈ ಹಾಕ್ಬೇಡ್ರಿ. ಇನ್ನೊಂದೇನಂತಂದ್ರೆ, ಯಾಕಂತಂದು ನಾ ಏನು ಹೇಳತ್ತೀನಿ ಅಂದ್ರೆ, ಈಗ ಅವ್ರಿಗೆ ಹೇಳಿದ್ರಿ, ಅವರು ದುಡ್ಡು ಹಾಕಿದ್ರು ಅನ್ಕೋ, ಇದ್ರೊಳಗೆ ಏನಾರ ಮೋಸ ಆತಂದ್ರೆ ನಾಳೆ ಎಲ್ರಿಗೂ ದುಡ್ಡು ಕೊಡಕ್ಕೆ ಆಕತ್ತೇನ್ರಿ?
ಹೇಳ್ರಿ ನೋಡೋಣ. ಅಯ್ಯೋ ಇವ್ ಶಿವಲಿಂಗ ದೋಸ್ತನ್ ಕೂಡ ಸೇರಿ ನನ್ನ ರೊಕ್ಕ ತಿಂದು ಮುಗಿಸಿದ, ಇವನ ನಮ್ಮನ್ನು ಹಾಳು ಮಾಡಿಬಿಟ್ಟ ಅಂತೇಳಿ ಹಿಂಗೂ ಮಾತಾಡ್ತಾರ. ಅದಕ್ಕೆ ಯಾರು ಅನ್ಲಿಲ್ಲ ಅಂದ್ರೂ ನಿಮ್ಮ ಅತ್ತಿಗೆ ಮಂತ್ರು ಅಂದೇ ಅಂತಾಳಪ್ಪ. ಆಮೇಲೆ ನಿಮ್ಮ ಅತ್ತಿಗೆ ಮನ ಕಡೆ ರೊಕ್ಕಿಲ್ಲ ಅದು ಇದು ಅನ್ನೋದೆಲ್ಲ ಭಾಳ. ಅದು ಅಲ್ಲದೆ ಇನ್ನೊಂದೇನಂದ್ರೆ ನಿಮ್ಮ ಅತ್ತಿಗೆ ಮನ ಇದ್ರೊಳಗೆ ಸೇರಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅಲ್ಲ ನಮ್ಮ ತಂಗಿ ಇವಂಗಾರ ಹೇಳ್ತಂತಡಿ ಮಾವಂಗ. ಅಯ್ಯೋ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿಲ್ಲ ಅಂದ್ರೆ ನಿಮ್ಮ ಅಣ್ಣಗೆ ಸಿಟ್ಟು ಬರಂಗಿಲ್ಲನ್ರಿ. ನೋಡ್ರಿ ಬಿಟ್ರೆ ಇಬ್ರಿಗೂ ಬಿಟ್ಬಿಡ್ರಿ, ಹೇಳಿದ್ರೆ ಇಬ್ರಿಗೂ ಹೇಳ್ರಿ. ಹಂಗಂತೇಳಿ ಇಬ್ರಿಗೂ ಹೇಳ್ಕೊಂತ ಕುಂದ್ರಕ್ಕೆ ಆಗಲ್ಲ. ಫಸ್ಟ್ ನಾವು ಉದ್ದಾರ ಆಗೋಣ. ನಾ ಹೇಳೋದಾದ್ರೆ ಇದನ್ನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿ ಇರಲಿ ಏನು. ಯಾಕಂದ್ರೆ ನಿಮ್ಮ ಅತ್ತಿಗೆಮ್ಮ ಶ್ರೀಮಂತ ಸೊಸಿ ಬಂದಾಳ ಅಂತೇಳಿ ಸ್ವಲ್ಪ ಸೊಕ್ಕಿಂದ ಉರಿಯಾಕತ್ತಿಲ್ಲ. ಅಯ್ಯೋ ಅಯ್ಯೋ ಎಷ್ಟು ಸೊಕ್ಕ ಬಂದತ್ತು ಗೊತ್ತಾ. ನಾವು ಸ್ವಲ್ಪ ರೊಕ್ಕ ಮಾಡಿ ಸೊಕ್ತೋಸನ್ರಿ, ಸ್ವಲ್ಪ ಸುಮ್ಮನೆ ಇರ್ರಿ. ನಮಗೂ ಮಕ್ಕಳದಾವು, ಒಂದು ಗಂಡು ಒಂದು ಹೆಣ್ಣು. ಅದು ಬಿಡ್ರಿ ಹೂಲತ್ತಾಗ. ನಾ ಏನು ಹೇಳತ್ತೀನಿ ಅಂದರೆ ಫಸ್ಟು ಒಂದು 5,000 ಹಾಕ್ರಿ, ಭಾಳ ಬೇಡ. ಅಕಸ್ಮಾತ್ ಲಾಸ್ ಆದರೂ 5,000 ಅಲ್ಲ ಅಂತ ಬೇಜಾರಾಗಲ್ಲ. ಜಾಸ್ತಿ ಹಾಕಿ ಲಾಸ್ ಆತಂದ್ರೆ ಆಮೇಲೆ ಮನ್ಸಿಗೆ ಭಾಳ ದುಃಖ ಆಕತಿ. ಅದು ಅಲ್ಲದೆ ಆಮೇಲೆ ಅಷ್ಟೊಂದು ರೊಕ್ಕ ಮೈ ಮೇಲೆ ಬಿತ್ತಂದ್ರೆ ನಮಗೂ ತ್ರಾಸ ಆಕತಿ. ಫಸ್ಟ್ ಒಂದು 5,000 ಹಾಕ್ರಿ, ಆಮೇಲೆ ಎಷ್ಟು ಬರ್ತೈತೆ ನೋಡ್ರಿ. ಆಮೇಲೆ ಒಂದು 10,000 ಹಾಕ್ರಿ, ಎಷ್ಟು ಬರ್ತೈತಿ ಅಂತ ನೋಡ್ರಿ. ಏನಂತೀರಿ? ನೀ ಹೇಳೋದು ನಿಜಾನೇ. ಹಂಗ ಮಾಡೋಣ. ಹಂಗಾರೆ ನಾನು ಯಾರ ಮುಂದೆ ಬಾಯ್ ಬಿಡಲ್ಲ. ಏನಂತಿ? ಬಾಯಿ ಬಿಡಲೇ ಬೇಡ್ರಿ. ಬಾಯಿ ಬಿಟ್ಟರೆ ಆಮೇಲೆ ಕೆಲವ್ರು ಒಳ್ಳೇದಾಗಲಿ ಅಂದರೆ ಇನ್ನು ಕೆಲವ್ರು ಅಡ್ಡ ಮಾತಾಡೋದೇ ಜಾಸ್ತಿ. ಯಾಕೆ ಬೇಕು? ಅಯ್ಯೋ ಇದೆಲ್ಲ ಸುಳ್ಳು, ಇದ್ರಾಗ ಮೋಸ ಇರ್ತೈತಿ, ಇದನ್ನ ನಂಬಾರ್ದು, ಈ ಥರ ಮಾತಾಡ್ತಾರೆ. ಅದಕ್ಕೆ ಯಾರ ಮುಂದೆ ಹೇಳ್ಬೇಡ್ರಿ, ಆಮೇಲೆ ನೋಡೋಣಂತೆ. ಸರಿ ಸರಿ. ಒಟ್ಟಿನಾಗ ನಾವು ಅವ್ರ ಥರ ಮನೆಗಿನಿ ಕಟ್ಕೊಂಡು ರೊಕ್ಕ ಮಾಡ್ಕೊಂಡು ಕಾರ್ ತೊಗೊಂಡು ಜುಮ್ಮು ಅಂತ ಅಡ್ಡಾಡ್ಬೋದು. ಏನಂತೀರಿ? ಓ ಹಂಗಾರೆ ನಾಳೆನೇ ನಮ್ಮ ದೋಸ್ತನ ನಮ್ಮ ಮನೆಗೆ ಕರಿತೀನಿ. ಏನು ಇಲ್ಲ ಫೋನ್ ಮಾಡಿ ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತೀನಿ. ನಾಳೆ ಹೋಗಿ ದುಡ್ಡು ಕೊಟ್ಟು ಅವ್ರ ಮನಿನೂ ನೋಡ್ಕೊಂಡಂಗಾಕತಿ. ಏನಂತಿ? ಸರಿ ಸರಿ. ಕೂತಿಗೆ ಏನು ಸಾಹೇಬ್ರು ಭಾಳ ಖುಷಿ ಅದೀರಿ? ಖುಷಿ ಅಂತ ಏನಿಲ್ಲ, ನಿಂಗೆ ಇಷ್ಟ ಆತಿಲ್ಲ ಹೋಗಿದ್ ಪ್ಲೇಸ್ ಅಲ್ಲ? ಚೆನ್ನಾಗಿತ್ತು. ನಾನು ಆ ಊರೆಲ್ಲ ನೋಡಿದ್ದೇ ಇಲ್ಲ, ಹೋಗಿ ಬಂದಿದ್ದು ಒಳ್ಳೇದಾತ. ಒಂಥರ ನಂಗೆ ಯಾಕೋ ಇಷ್ಟ ಆತ. ಓಹೋ ಹೋ ಹೋ ಹೋ, ರಾಯರ ಅದನ್ನ ಕೇಳಾಕತ್ತಾರ? ಮತ್ತೇನು ಏನು ಕೇಳಾಕತ್ತಾರ? ಅಲ್ಲ ಮತ್ತೆ ಯಾವ್ದಾರ ಊರಿಗೆ ಹೋಗ್ಬರೋಣ ಅಂತ. ಯಾಕ ಕೋಟಿ ಕೆಲ್ಸಕ್ಕೆ ಹೋಗೋ ಅಂದಾಜ್ ಐತಾ ಇಲ್ಲ? ಹಾ ಐತಿ. 1 ತಾರೀಕಿಗಲ್ಲ ಇನ್ನೂ ನಂದಿರೋದ್ ಕೇಸು. ಅದಕ್ಕೆ 2-3 ದಿನ, ಇನ್ನೂ 27 ಇವತ್ತು. ಇಲ್ಲೇ ಎಲ್ಲಾರ ಒನ್ ಡೇ ಉಳಿವಿಗೆ ಹೋಗ್ಬರೋಣ. ದಾಂಡೇಲಿ ಅಲ್ಲೊಂದು ಯಾವ್ದು ರೆಸಾರ್ಟ್ ಅದಾವ ಚಲೋ, ಹೋಗ್ಬರೋಣ. ಏನು ಬೇಕಾಗಿಲ್ಲ, ಎಲ್ಲಿ ಹೋಗೋಕ್ಕೂ ನಂಗೆ ಮನ್ಸಿಲ್ಲ, ಮನೆಯಾಗ ಇರೋಣ. ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕಿತ್ತು. ಏನು ಅಂತಂದ್ರೆ ಅಪ್ಪ ಫೋನ್ ಮಾಡಿತ್ತು. ಅದೇ ನಮ್ಮ ಹೊಲನ KHP ಪ್ಲಾಟ್ ಮಾಡ್ತೀವಿ ಅಂತಂದೇಳಿ ತೊಗೊಂಡು ಈಗ 3-4 ವರ್ಷ ಆಗೋತಲ್ಲ, ಇನ್ನೂ ಮಠ ಕೊಟ್ಟಿಲ್ಲ. ಅದು ನಮ್ಗೆ ಬಿತ್ತನೆ ಮಾಡೋಕೆ ಹೊಲನೂ ಇಲ್ಲ. ಅದನ್ನು ಅವ್ರರ KHP ಪ್ಲಾಟ್ ಹಂಚಿಕೆ ಮಾಡ್ಯಾರಂದ್ರೆ ಅದೂ ಇಲ್ಲ. ಒಂಥರ ಹೆಂಗಾಗ್ಬಿಟ್ಟಂದ್ರೆ ಸುಮ್ಮನೆ ನಮ್ಮ ಭೂಮಿ ಇದ್ದು ಇಲ್ದಂಗೆ ಅವ್ರು ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಾರ ಅದನ್ನು. ಅದಕ್ಕೆ ಅದನ್ನು ಕೊಡ್ತಾರ, ಏನು ಮಾಡ್ತಾರ, ಮತ್ತು ಯಾವಾಗ ಕೊಡ್ತಾರ, ಹಂಚಿಕೆ ಯಾವಾಗ ಮಾಡ್ತಾರ ಕೇಳಬೇಕಾಗಿತ್ತು ಅಂತೇಳಿ ಅಪ್ಪ ಹಚ್ಚಿತ್ತು. ಈಗ ಅಪ್ಪಾಜಿಯವರು ಬೆಂಗಳೂರು ಮಠ ಹೋಗಿ ಬೆಟ್ಟಾಗಿ ಬಂದಾರ, ಆದ್ರೆ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅದ್ರ ಸಂಬಂಧ ಈಗ ಒಂದ್ಸಲ ನಿಮ್ಮ ಮನೆಯವರು ಕೇಳಿ ನೋಡ್ತಾರ, ದೊಡ್ಡ ದೊಡ್ಡ ಮಂದಿ ಪರಿಚಯ ಇರ್ತಾರ ಅಂತ ತಪ್ಪ ಕೇಳಿ ನೋಡ್ತೀನಿ. ಆದ್ರೆ ಇನ್ನೊಂದೇನಂತಂದ್ರೆ ಈಗ ರೈತರೆಲ್ಲ ಸೇರ್ಕೊಂಡು ಒಂದ್ಸಲ ಹೋಗಿ ಭೇಟಿಯಾಗಿ ಬರೋದು ಇನ್ನೂ ಒಳ್ಳೇದು. ರೈತರೆಲ್ಲ ಹೋಗಿ ಗಲಾಟೆ ಮಾಡಿದ್ರೆ ಅವ್ರು ಕೊಡ್ತಾರೆ. ಗಲಾಟೆ ಅಂತಂದ್ರೆ ಜಗಳ ಅಂತಲ್ಲ, ಅಲ್ಲಿ ಆಫೀಸ್ ಮುಂದೆ ನಿಂತು ಅಲ್ಲ ಮತ್ತೆ ನೀವು ಹಿಂಗೆ ಮಾಡಿದ್ರೆ ಹಂಗ, ನಾವು ಭೂಮಿ ಬೆಳೆಯಾಕೂ ಇಲ್ಲ, ನಮ್ಗೆ ಹೊಲನೂ ಹಂಚಿಕೆ ಮಾಡ್ಬಲ್ರಿ, ಹಿಂಗೆ ಮಾಡಿದ್ರೆ ಹಂಗ ಅಂತೇಳಿ ಕೇಳಿದ್ರೆ ಕೊಡ್ತಾರ ಅವ್ರು. ಹೋಗಿ ಬಂದಾಗೈತಿ, ಏನು ಪ್ರಯೋಜನ ಆಗಿಲ್ಲ. ಅವ್ರೇನು ಲಂಚ ತಿನ್ನಕ ನಿಂತಿಗಿಂತಾವ ಏನು ಸುಡುಗಾಡೈತೆ. ಬಟ್ ಅದಕ್ಕೆ ಒಂದ್ಸಲ ನಿಮ್ಮ ಮನೆಯವ್ರು ಬೆಟ್ಟಕ್ಕಾರನ ಅಂತ ಕೇಳ್ತು. ಸರಿ, ನಾನು ನನ್ನ ಫ್ರೆಂಡ್ ಒಬ್ಬ ಅದಾನ, ಅವ್ನಿಗೆ ಈ ವಿಚಾರದಾಗೆಲ್ಲ ಭಾಳ ಇದು ಐತಿ. ಆಮೇಲೆ ಅವ್ನು ದೊಡ್ಡ ದೊಡ್ಡ ಮಂದಿನೂ ಗೊತ್ತು, ನನಗೂ ಅವಂಗೂ ಭಾಳ ಕಾಸಿ ದೋಸ್ತಿ. ನಾನು ಅವ್ರ ಕಡೆ ವಿಚಾರಿಸಿ ಏನನ್ನಂತ ಹೇಳ್ತೇನೆ ನಿಂಗಾತ. ಸರಿ ಹೋಗ್ರಿ, ರೆಡಿ ಆಗೋಗ್ರಿ. ನಂದಂತೂ ರೆಡಿ ಆಗೈತೆ, ಕೋರ್ಟ್ಗೆ ಹೋಗ್ಬೇಕಲ್ಲ. ಆಮೇಲೆ ರೀ, ಕೋರ್ಟ್ನಾಗ ಕೆಲವೊಬ್ಬರು ನಿಮ್ಮನ್ನ ನೋಡಿ ಒಂಥರ ಮಾತಾಡ್ತಾ ಇದಾರ. ನಿಂಗೆ ಬೇಜಾರಾತ? ಮಾತಾಡೋರು 1000 ಮಾತಾಡ್ತಾರ. ನಿನ್ ಗಂಡ ತೀರ್ಕೊಂಡಾಗ ನಿನ್ಗೆ ಏನಾರ ಬಂದು ಸಮಾಧಾನ ಮಾಡಿದ್ರ, ಅಥವಾ ನಿನಗೇನಾರ ಬಂದು ಮುಂದಿನ ಜೀವನ ಹೆಂಗ, ಏನ್ ಮಾಡ್ತಿ, ನಿನಗೆ ಏನ್ ಬೇಕು ಏನ್ ಬೇಡ ಏನಾರ ಕೇಳಿದ್ರ? ಇಲ್ಲ, ಹೌದಿಲ್ಲ? ಇಲ್ಲ, ಕೇಳಿಲ್ಲ. ಮತ್ತೆ ಕೇಳಲಾರ್ದವ್ರ ಹತ್ರ ಯಾಕೆ ತಲೆ ಕೆಡ್ಸ್ಕೊತಿ? ಅವ್ರು ಏನ್ ತಿಳ್ಕೊಂಡ್ರೆ ಏನ್ ನಮ್ಗೆ? ಹೌದಿಲ್ಲ? ನೋಡು, ನಮ್ ಕಷ್ಟ ಕಾಲಕ್ಕೆ ಆಗದೆ ಇರೋರ್ ಮಾತಿಗೆ ಯಾಕೆ ಬೆಲೆ ಕೊಡ್ಬೇಕು? ಇವತ್ ಮಾತಾಡ್ತಾರ, ನಾಳೆ ಸುಮ್ನಕ್ಕಾರ. ನನಗೇನ್ ಕಿವಿಗೆ ಬಿದ್ದಿಲ್ಲ ಅಂತ ಮಾಡಿ, ಏನೋ ಬಿದ್ದೇತಪ್ಪ. ಆದ್ರೆ ನಾತ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಯಾಕಂದ್ರ ಅಂತವ್ರ ಮಾತಿ ಕಿವಿ ಕೊಟ್ರೆ ಸುಮ್ನೆ ಅವ್ರು ಇನ್ನೂ ಒಂದ್ ಸ್ವಲ್ಪ ಏನಾರ ಮಾತಾಡ್ತಾರ. ಅದಕ್ಕೆ ಏನ ನಮ್ ಕಿವಿಗೆ ಬಿದ್ರು ಬಿದ್ದಿಲ್ಲಾರ್ದಂಗೆ ಇರ್ಬೇಕು. ಯಾವತ್ತು ಡೈರೆಕ್ಟ್ ಆಗಿ ನಮ್ಮ ಹತ್ರ ಬಂದ್ ಕೇಳ್ತಾರ, ಅವಾಗ ಸರಿಯಾಗಿ ಉತ್ತರ ಕೊಡ್ಬೇಕು ಅಷ್ಟೇ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀ ಹಿಂಗ್ ಬೇಜಾರ್ ಮಾಡ್ಕೊಂಡು ಅಂತ ಗೊತ್ತಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರ ಅವ್ರ. ಅದಕ್ಕೆ ಸರಿ, ಮತ್ ನಗು. ನೀವು ನನ್ನ ಜೊತೆಗಿರೋ ಹೊತ್ನಾಗ ನನಗೆ ನಗು ಅಂತಂದ್ರೆ ನಗ್ಲಾರ್ದಂಗೆ ಇರ್ತೇನೆ. ನಂಗೆ ನಿಜವಾಗ್ಲೂ ಖುಷಿ ಆಗದೇನಪ್ಪ. ಒಂದೊಂದ್ಸಲ ಅನಿಸ್ತತಿ ವಯಸ್ಸಿಗಿಂತ ರೂಪಕ್ಕಿಂತ ಒಂದೊಂದ್ಸಲ ಪ್ರೀತಿನೇ ಮುಖ್ಯ. ನಾನು ನಿಮ್ಮನ್ನು ಅವತ್ತು ಅರ್ಥನೇ ಮಾಡ್ಕೊಳ್ಳಿಲ್ಲ. ಖುಷಿ ಆಗ್ತೈತೆ. ಇಷ್ಟು ಒಳ್ಳೆ ಜೀವನ ಮತ್ತೆ ಸಿಗ್ತೈತಿ ಅಂತ ನಾನು ಅನ್ಕೊಂಡಿದ್ದೇ ಇಲ್ಲ. ನಾನು ಅಷ್ಟೇ. ನನ್ನ ಜೀವನದಾಗೂ ಮದುವೆ ಅಂತ ಆಗಿ ಅದು ಇಷ್ಟು ಚಂದ ಹುಡುಗಿ ಜೊತೆ ಮದುವೆಯಾಗಿ ಇಷ್ಟು ಚಂದ ಜೀವನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಹಿಂಗ ಹೊಕ್ಕನೇನ ಅಂತ ಮಾಡಿದ್ದೆ ಬಿಡು ನಾನು. ಹೌದು, ನಿಮಗಿರೋ ಅಂತಸ್ತಿಗೆ
ಸಂಪತ್ತಿಗೆ ಆಸ್ತಿಗೆ ಯಾರಾದರೂ ನಿಮ್ಮನ್ನು ಮದುವೆ ಹಾಕಿದ್ರು. ಯಾಕೆ ನೀವು ಮದುವೆನೇ ಆಗಿದ್ದಿಲ್ಲ? ನನಗಿರೋ ಅನುಕೂಲಕ್ಕೆ ಯಾರಾದ್ರೂ ಮದುವೆ ಆಕಾರ, ಆದ್ರೆ ಯಾರೇ ಮದುವೆ ಆದ್ರೂ ರೊಕ್ಕಕ್ಕೋಸ್ಕರ ಆಕಾರ. ಏನ ನನ್ನ ಮೇಗಿನ ಪ್ರೀತಿಗೆ ಅಥವಾ ನನ್ನನ್ ಪ್ರೀತಿಯಿಂದ ನೋಡ್ಕೋಬೇಕು ಅಂತಾಗಿ ಅವ್ರೇನ್ ಮದುವೆ ಹಾಕಿದ್ದಿಲ್ಲ, ಗೊತ್ತನ? ಅದ್ ನನಗೆ ಗೊತ್ತಿತ್ತಪ್ಪ. ಅದಕ್ಕೆ ಅಂತ ಹೆಣ್ಮಕ್ಳು ಸವಾಸ ನನಗೆ ಯಾಕೋ ಬೇಡ ಅಂತ ಅನ್ಸಿತ್ತು. ಈಗ ನಿನಗ ನೋಡು, ನಾ ಮದ್ವಿ ಮಾಡ್ಕೋ, ನಾನು ನಿನ್ನ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನೀನು ಒಪ್ಪಲೇ ಇಲ್ಲ. ನೀ ಮನಸ್ಸು ಮಾಡಿದ್ರೆ ನನ್ನ ಹತ್ರ ಇರೋ ರೊಕ್ಕಕ್ಕರ ಆಸೆ ಪಟ್ಟು ಮದುವೆ ಮಾಡ್ಕೋಬೋದಿತ್ತು. ಆದ್ರೆ ನೀನು ಇಷ್ಟಪಟ್ಟೇನ ಪಡ್ಲಿಲ್ಲ. ನಂಗೆ ಗೊತ್ತು ಏನ, ಅದಕ್ಕೆ ನಿನಗೆ ರೊಕ್ಕದ ಮ್ಯಾಗ ಆಸೆ ಇಲ್ಲ, ಒಳ್ಳೆ ಮನ್ಸೈತಿ. ಅದಕ್ಕೆ ಈಗ ಅಕಸ್ಮಾತ್ ರೊಕ್ಕಕ್ಕೆ ಆಸೆ ಪಟ್ಟು ಬಂದಕಿ ರೊಕ್ಕ ಮಕ್ಕ ಅಷ್ಟ ನೋಡ್ತಾಳ. ಆಕಿ ಮತ್ತೆ ಬೇರೆ ಎಲ್ಲಾರ ಅಫೇರ್ ಇಟ್ಕೊಂಡು ನಾಳೆ ನನಗೆ ಏನಾರ ತೊಂದ್ರೆ ಮಾಡಿದ್ರೆ ನಾನು ಏನೇನೋ ಯೋಚನೆ ಮಾಡಿ ಏನ್ ಮಾಡ್ಲಿ ಅನ್ನಂಗಾಗಿತ್ತು. ಮತ್ತೆ ವಾಪಸ್ ನಿನ್ನ ಒಂದ್ ಮಾಡಿದ್ನಲ್ಲ ದೇವ್ರು.